ಯಾರ್ ನೀವು? ನಿಮ್ಮನ್ನ ಈ ಮುಂಚೆ ನಾನೆಲ್ಲೂ ನೋಡೇ ಇಲ್ವಲ್ಲ? ಹೌದಾ, ನೋಡಿಲ್ವಾ? ಸರಿಯಾಗಿ ನೆನ್ಪು ಮಾಡ್ಕೊ. ಈಗ ನೀನ್ ನಿಂತಿರೋದು ನನ್ ಮುಂದೆನೆ. ನಿಮ್ ಮಾತ್ ನನಗೆ ಅರ್ಥ ಆಗ್ತಿಲ್ಲ. ಕಲಿಯುಗದ ದೈವಿ ನೀನು. ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನನ್ ಮುಂದೆ ನಿಂತ್ಕೊ ಅಂತ ಬೇಡ್ಕೊಂಡೆ, ಅದಕ್ಕೆ ಬಂದಿದ್ದೀನಿ. ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೆ. ಇಲ್ಲಿ ಬರೋ ಬದುಕೇ ಒಂದು ಯುದ್ಧ. ಸಮಸ್ಯೆಗಳು ಅಲೆಗಳ ಹಾಗೆ ಬಂದು ತಾಕ್ತಾನೆ ಇರುತ್ತೆ. ನಿರಂತರವಾಗಿ ಅದನ್ನ ಎದುರಿಸ್ತಾ ಹಿಂದಕ್ಕೆ ತಳ್ತಾನೆ ಇರ್ಬೇಕು. ಸಮಯ ಬರ್ಲಿ ಅಂತ ಕಾಯ್ತಾ ನಿಂತ್ರೆ ಅದ್ ನಮ್ಮನ್ನ ಮುಳುಗಿಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ತುಂಬಾ ತಿಳಿದವ್ರ ತರ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಕುರುಕ್ಷೇತ್ರದಲ್ಲಿ ನಿಂತಾಗ ಅರ್ಜುನನ್ ಪರಿಸ್ಥಿತಿ ಯಾವ ರೀತಿ ಇತ್ತು, ನಿನ್ ಪರಿಸ್ಥಿತಿನೂ ಅದೇ ರೀತಿ ಇದಾಗಿದೆ. ನಾನು ನನ್ನವ್ರ ಜೊತೆನೆ ಯುದ್ಧ ಮಾಡ್ಬೇಕಾ? ಯಾಕಶ್ಚಿತ್ ಒಂದಷ್ಟು ಭೂಮಿಗೋಸ್ಕರ ನಾನ್ ನನ್ನವ್ರನ್ನೇ ಬಲಿ ತಗೋಬೇಕಾ? ನಾಳೆ ದಿನ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ? ಸಂಬಂಧಗಳಿಗಿಂತ ಸ್ವತ್ತು ಇವ್ರಿಗೆ ಮುಖ್ಯ ಆಯ್ತಲ್ಲ ಅಂತ ನನ್ ಬಗ್ಗೆ ತುಚ್ಛವಾಗಿ ಭಾವಿಸಲ್ಲ. ಈ ರೀತಿ ನಾನಾ ಗೊಂದಲಗಳು ಅರ್ಜುನನ್ಗೂ ಕಾಡ್ತಾ ಇತ್ತು. ಆಗ ಕೃಷ್ಣ ಪರಮಾತ್ಮ ಏನ್ ಹೇಳ್ದ ಗೊತ್ತಾ? ನಿನ್ ಯುದ್ಧ ನಿನ್ನೋರ್ ವಿರುದ್ಧ ಅಲ್ಲ, ಅಧರ್ಮದ ವಿರುದ್ಧ, ದುಷ್ಟತನದ ಮೇಲೆ, ಅರಿಷಡ್ ವರ್ಗಗಳ ಮೇಲೆ. ಇಲ್ಲಿ ಸತ್ಯ ಗೆಲ್ಬೇಕು, ಧರ್ಮ ನಿಲ್ಲಿಸ್ಬೇಕು ಅಂದ್ರೆ ಇದು ನಿನಗೆ ಅನಿವಾರ್ಯ. ಅದೇ ಅರ್ಜುನನ ಸ್ಥಿತಿಯಲ್ಲಿ ನೀನ್ ನಿಂತಿದ್ಯ. ಅದೇ ಗೊಂದಲದಲ್ಲಿದ್ಯಾ. ಧರ್ಮ ನೆಲೆ ನಿಲ್ಬೇಕು ಅಂದ್ರೆ ದೂಷಣೆಗೆ ಹೆದರ್ಕೋಬಾರ್ದು, ಹೋರಾಡ್ಬೇಕು, ಜಯಿಸ್ಬೇಕು. ನೀನು ಜಯಿಸ್ತ್ಯ. ಮಾರ್ಗದರ್ಶನ ಮಾಡುವಂದೆ ಮಾಡ್ತಿದ್ದೀನಿ. ಇಷ್ಟು ಕಿರಿಯೋಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನೇನ್ ಅನ್ಕೊಂಡಿದ್ಯೋ ಅದ್ರ ಪ್ರಕಾರ ಧೈರ್ಯವಾಗಿ ಮುನ್ನುಗ್ಗು. ವಿಜಯದಶಮಿ ದಿನ ನಿನಗ್ ವಿಜಯ ಸಿಗುತ್ತೆ. ನೀವ್ ಯಾರು ಅಂತ ಗೊತ್ತಿಲ್ಲ, ಚಿಕ್ಕವರೋ ದೊಡ್ಡವರೋ, ಆದ್ರೆ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ಮನೋಬಲ ಆಗ್ತಿದೆ, 100 ಆನೆ ಬಲ ಸಿಕ್ಕಾಗ್ತಿದೆ. ಎಂತ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಂತ ಛಲ ಇದೆ. ನಾವು ಸಮಯದಲ್ಲಿ ಈ ತಾಯಿ ಮುಂದೆ ಒಳ್ಳೆ ಮಾತುಗಳನ್ನ ಆಡಿದ್ರೆ ನೀವು ಖಂಡಿತ ನಮ್ಮನೆಗೆ ಕುಂಕುಮಕ್ಕೆ ಬರ್ಬೇಕು. ಸಮಯ ಬಂದಾಗ ಖಂಡಿತ ಬರ್ತೀನಿ.
ಏನೋ ನೋಡ್ತಾ ಇದೀರಾ ಎತ್ತಕ್ಕಳ್ರ ಹಣಕ್ಕೋಸ್ಕರ ನನ್ನನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದೀರಾ? ಏಯ್ ನಿನ್ ಕೈ ಕಾಲು ಎತ್ತೋದಕ್ ಬಂದಿದ್ದೀನಿ. ಕಾಂಜಿ ಪಿಂಜಿಗಳು ಸಿಕ್ಕಿದ್ರೇನೆ ಬಿಡಲ್ಲ, ಇನ್ ಹೀರೋಯಿನ್ ಸಿಕ್ಕದ್ರೆ ಬಿಡ್ತೀವ. ಯಾವನಾದ್ರೂ ಹತ್ರ ಬಂದ್ರೆ ತಲೆ ತೆಗ್ದ್ಬಿಡ್ತೀನಿ. ಹೋಗ ಆಚೆ. ಏಯ್ ನಮ್ಮ ಹುಡುಗಂಗೆ ಹೊಡಿತೀಯ ನೀನು? ನಿನ್ ಕೈ ಕಾಲ್ನ ಮುರಿದು ಆಮೇಲೆ ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋದ್ರಿ. ನನ್ ಗಂಡಂಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ನೆಲ್ಲ ಸಹಿತ ಉಳ್ಸಲ್ಲ. ಹೋಗ. ಹೌದಾ? ಇಟ್ಕೊಳ್ರ ಅವ್ರನ್ನ. ಮಾತೆತ್ತಿದ್ರೆ ಓಡ್ತಾಳಲ್ಲೋ ಇವಳು. ಮೊದ್ಲು ಇವಳು ಕಾಲು ಮುರಿಯೋಣ. ರಚನಾ ಅಯ್ಯೋ ದೇವಿ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ನೀನ್ ಹೀಗೆಲ್ಲ ಆಡೋದ್ನ ಯಾರಾದ್ರೂ ನೋಡಿದ್ರೆ ಹೆದರ್ಕೊಂಡ್ ನಿನ್ನ ರೋಗದ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರಷ್ಟೇ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇವಳಿಗೆ? ನನಗೇನು ಆಗಿಲ್ಲಮ್ಮ, ಅವಳಿಗಾಗುತ್ತೆ. ಅವಳಗ? ಯಾರಿಗೆ? ಏನಾಗತ್ತೆ? ರಚನಾಗೆ. ಅವಳ ಕೈ ಕಾಲು ಮುರಿಯುತ್ತೆ. ಅವಳಿಗೆ ಯಾಕೆ ಕೈ ಕಾಲು ಮುರಿಯತ್ತೆ? ದೇವಿ, ನೀನು ತಪ್ಪು ಮಾಡ್ತಾ ಇದೀಯ. ರಚನಾಗ್ ನಮ್ಗೆ ಅಷ್ಟಕ್ಕಷ್ಟೇ, ಆದ್ರೆ ಅವಳಿಂದ ಏನು ತೊಂದರೆ ಇಲ್ಲ ಕಣೆ ನಮ್ಗೆ. ನೀನು ಏನೋ ಮಾಡಕ್ ಹೋಗಿ ಸಿಕ್ಕಾಕೋತ್ಯ. ಎಷ್ಟು ಇನ್ನೋಸೆಂಟ್ ಆಗಿದ್ಯಮ್ಮ ನೀನು. ಅದಕ್ಕೆ ಆ ಜಗದೀಶ್ ಚಂದ್ರ ಅವನ್ ಪ್ರಾಪರ್ಟಿಯಲ್ಲಿ ಒಂದು ಬಿಡಿಗಾಸ ನಿನ್ ಕೊಡದೆ ಮುಂಡಾಯಿಸಿರೋದು. ರಚನಾ, ನೀನ್ ಅನ್ಕೊಂಡಿರಷ್ಟ ಅಮಾಯಕಿ ಅಲ್ಲ. ನನ್ ಮೇಲ್ ಗೊಂಬೆ ಬಿಟ್ಟು ಆತ್ಮದ ಕತೆ ಹೇಳ್ಸಿ ಗುರೂಜಿ ಕೈಲಿ ಹೊಡ್ಸಿದ್ದು ಅವಳೆ. ನನ್ನ ಗೊಂಬೆನ ನನ್ ವಿರುದ್ಧನೇ ತಿರುಗಿಸ್ಬಿಡ್ತಾಳೆ ಅಂದ್ರೆ ಅವಳು ಅಮಾಯಕಿನ? ಏನೇ ಇವಳು ಇಷ್ಟೊಂದು ಭಯಂಕರವಾಗಿದ್ದಾಳೆ? ಹೀಗೆ ಅವಳನ್ನ ಬಿಟ್ರೆ ನಮ್ ಬಾಲನ ಹುಡುಕಿ ತೆಗೆದು ಬೆಂಕಿ ಹಚ್ಚೋ ತರ ಕಾಣಿಸ್ತಿದೆ. ಅದಕ್ಕೆ ಅವಳಿಗೊಂದು ಗತಿ ಕಾಣಿಸ್ತಾ ಇದ್ದೀನಿ. ಹೋಗಿರೋ ದೇವಸ್ಥಾನಕ್ಕೆ ರೌಡಿಗಳನ್ನ ಕಳ್ಸಿದ್ದೀನಿ. ಕೈ ಕಾಲ್ ಮುರಿದು ಅವಳನ್ನ ಜೀವಂತ ಶವ ಮಾಡ್ಬಿಡ್ತಾರೆ. ಲೈಫ್ ಅಲ್ಲೇ ಅವಳು
ಮಂಚ ಬಿಟ್ಟು ಎದ್ದೇಳಕ್ಕಾಗ್ದೆ ಒದ್ದಾಡ್ತಾ ಇದ್ರೆ ಸಂಜೀವಾಗ ಏನ್ ಮಾಡ್ತಾನೆ ಹೇಳು? ಅವಳು ಸೇವೆ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ರೂಮಲ್ಲೇ ಕೂತಿರ್ತಾನೆ. ಅಂತ ಒಂದು ದೃಶ್ಯನ ನೋಡಕ್ಕೆ ನಾನ್ ಕನ್ಸ್ ಕಾಣ್ತಾ ಇದೀನಿ ಕಣೆ. ಇಷ್ಟ್ರಲ್ಲೇ ನೋಡ್ತೀಯ? ಅಷ್ಟೇ ಅಲ್ಲಮ್ಮ, ಆ ರಚನಾ ಕಣ್ಣು ಮುಂದೆನೆ ಸಂಜೀವನ್ ಹೆಣ ಎತ್ತುತ್ತೀನಿ. ಅದೇ ಕಣ್ಣು ಮುಂದೆನೆ ಕೃಷ್ಣನು ಚಟ್ಟ ಹತ್ತಿಸ್ತೀನಿ. ಅದಾದ್ಮೇಲೆ ಪದ್ಮಜಂಗೆ ಹೇಗ್ ಟಾರ್ಚರ್ ಕೊಟ್ನೋ ಅದೇ ತರ ರಚನಂಗೂ ದಿನಾ ಟಾರ್ಚರ್ ಕೊಡ್ತೀನಿ. ನೀವು ರೌಡಿಗಳು? ಬುದ್ಧಿ ಹೇಳ್ದೆ ಹೊರಟು ಹೋದ್ರು. ಥ್ಯಾಂಕ್ ಯು ಸೊ ಮಚ್. ನೀವ್ ಹೇಗೆ ಇಲ್ಲಿ? ಆಗ್ಲೇ ಹೇಳಿದ್ನಲ್ಲ, ಸರಿಯಾದ ಸಮಯಕ್ಕೆ ಬಂದೇ ಬರ್ತೀನಿ ಅಂತ ಬಂದೆ. ನೀವು ದೇವ್ರ ಹಾಗೆ ಬಂದು ನನ್ನ ಪಡ್ಬಿಟ್ರೆ, ನೀವೇನಾದ್ರು ಬರ್ದೆ ಹೋಗಿದ್ರೆ? ಸವಾಲುಗಳು ಬರ್ತಾನೆ ಇರ್ತವೆ, ಎದುರಿಸ್ಬೇಕು, ಜಯಿಸ್ಬೇಕು, ಎದೆಗುಂದ್ಬಾರ್ದು. ನಾನಿದ್ದೀನಲ್ಲ ನಿನ್ ಜೊತೆ, ಇನ್ನೇನ್ ಭಯ ನಿನ್ಗೆ? ನನ್ನನ್ನ ನಿನ್ ಧೈರ್ಯ ಅನ್ಕೋ.
ಒಂದೊಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳು. ಅದನ್ನ ದಾಟ್ಕೊಂಡು ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಸಾಧಿಸ್ತೀಯ ಅಲ್ವಾ? ದೇವಿ, ಆ ಕೆಲಸನ ಮಾಡಿ ಮುಗಿಸ್ಬಿಟ್ಟಿದಾರಂತ. ಆ ರಚನನ್ ಕೈ ಕಾಲು ಎತ್ತಿದಾರಂತ. ಅಮ್ಮ, ಕೆಲ್ಸ ಇಷ್ಟೊತ್ತಿಗೆಲ್ಲ ಸುನಾಯಾಸವಾಗಿ ಮುಗ್ದೋಗಿರುತ್ತೆ. ಅವಳನ್ನ ಯಾರು ಹೊತ್ಕೊಂಡ್ ಬರ್ತಾರೆ, ಹೇಗ್ ಹೊತ್ಕೊಂಡ್ ಬರ್ತಾರೆ ಅಂತ ನೋಡೋದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಕೂತಿರೋದು. ರಚನಾನ್ ಏನಾದ್ರು ಅದ್ರಲ್ಲಿ ಎತ್ಕೊಂಡ್ ಬರ್ತಿದಾರ?